ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 409ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವನ ಒಂದು ಯುದ್ಧ ಕರೆಗೆ ಹೋಗೊಟ್ಟು ವಾಲಿ ಯುದ್ಧಕ್ಕಾಗಿ ಬರ್ತಿರ್ತಾನೆ. ವಾಲಿಯ ಮಡದಿಯಾದಂಥ ತಾರ ಅವನನ್ನು ತಡೆಗಟ್ಟಿ, ರಾತ್ರಿ ಇದು ಯುದ್ಧಕ್ಕೆ ಬೇಡ, ಬೆಳಿಗ್ಗೆ ಯುದ್ಧ ಮಾಡು, ಮತ್ತು ರಾಮ ಅವನ ಹಿಂದಿನ ದಾನ ಅನ್ನುವಂಥ ಸುದ್ದಿನೂ ನನಗೆ ಗೊತ್ತಾಗಿದೆ, ಅದಕ್ಕೆ ಯಾಕೋ ಸರಿ ಅನಿಸೋದಿಲ್ಲ, ಅದಕ್ಕೆ ಯುದ್ಧ ಮಾಡುವುದನ್ನು ಬಿಟ್ಟು ತಮ್ಮನ ಮೇಲಿನ ದ್ವೇಷವನ್ನು ಬಿಟ್ಟು ಅವನನ್ನು ಯುವರಾಜ ಪಟ್ಟಕ್ಕಟ್ಟು ಮತ್ತು ನಾವು ಕೂಡ ರಾಮನ ಜೊತೆಗೆ ಸ್ನೇಹ ಬೆಳೆಸ್ಕೊಳ್ಳೋಣ ಅನ್ನುವಂತಹ ಉಪಯುಕ್ತವಾದಂತಹ ಸಲಹೆಗಳನ್ನು ವಾಲಿಗೆ ತಾರ ಹೇಳ್ತಾಳೆ. ಆದರೆ ಕೋಪದಲ್ಲಿ ಇರ್ತಾನೆ ಅವಾಗ. ಆ ಕೋಪದಲ್ಲಿ ಬುದ್ಧಿಭ್ರಷ್ಟ ಆಗಿರ್ತದೆ. ಅವನಿಗೆ ತಾರಾಳ ಉಪದೇಶ ರುಚಿಸುವುದಿಲ್ಲ. ಬದಲಿಗೆ ಅವ ತಾರ ಹೇಳ್ತಾನೆ, ನನ್ನ ತಮ್ಮ ಸುಗ್ರೀವ ನನಗೆ ಮೋಸ ಮಾಡಿದಾನ, ಅವ ಭ್ರಾತದ್ರೋಹಿ ಇದ್ದಾನ, ಅಂಥವನು ಹೆಂಗೆ ನಾನು ಸಹಿಸಲಿ, ಅದಕ್ಕೆ ನಾನು ಸಹಿಸೋಕ್ಕಾಗೋದಿಲ್ಲ. ನನಗೆ ಯಾವುದು ಪ್ರಿಯಪ್ಪ ಅಂದರೆ, ಈಗ ನೋಡಿ, ಯುದ್ಧಕ್ಕಿಂತನೂ ಯುದ್ಧ ಕರೆ ಅವ ಯುದ್ಧ ಕರೆ ಮಾಡ್ಯಾನ. ಯುದ್ಧ ಕರೆ ಮಾಡಿದಾಗ ಅದನ್ನು ನಾವು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಎಲ್ಲನೂ ಸಹನ ಮಾಡ್ಬೋದು, ನಾನು ಯುದ್ಧ ಭೂಮಿಯನ್ನು ಸಹನ ಮಾಡ್ಬೋದು, ಯುದ್ಧವನ್ನು ಸಹನ ಮಾಡ್ಬೋದು. ಆದರೆ ಯುದ್ಧಕ್ಕೆ ಕರೆ ಕೊಟ್ಟಾಗ ಅದನ್ನು ನಾವು ಸಹನ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಡೋಕ್ಕೆ ಸಾಧ್ಯ ಇಲ್ಲ. ನಾವು ಅವನ ಯುದ್ಧ ಮಾಡ್ತೇನೆ, ಅದಕ್ಕೆ ನೀನು ಚಿಂತಿಸಬೇಡ ಅಂತ ಹೇಳಿ ವಾಲಿ ಸಾರಾಳಿಗೆ ಹೇಳ್ತಾ ಮುಂದುವರಿಸ್ತಾನೆ. ರಾಮನ ಬಗ್ಗೆ ಚಿಂತಿಸಬೇಡ, ಸದ್ಗುಣಿ ಪಾಪ ಕಾರ್ಯ ಮಾಡಲಾರ. ಅಂದರೆ ಇಲ್ಲಿ ಕವಿ ಮೂಲಕ ಒಂದು ಸ್ಪಷ್ಟ ಆಗ್ತಿದೆಯಲ್ಲ, ವಾಲಿಗೂ ರಾಮನ ಬಗ್ಗೆ ಸರಿಯಾದ ತಿಳುವಳಿಕೆ ಇತ್ತು. ರಾಮನ ಬಗ್ಗೆ ಅವನ ಹೆಂಡತಿಯಾದಂಥ ತಾರಾಳು ಹೇಳಿರ್ತಾಳೆ, ಆ ಒಬ್ಬ ಮಹಾಪರಾಕ್ರಮಿ ಅದಾನ, ಒಳ್ಳೆಯ ವ್ಯಕ್ತಿ ಅದಾನ, ಇದನ್ನು ಕೇಳಿರ್ತಾನೆ. ಇವನಿಗೆ ಗೊತ್ತಿರ್ತಿದೆ, ಅದಕ್ಕೆ ಅವನು ಹೇಳ್ತಾನೆ, ರಾಮ ಪಾಪ ಕಾರ್ಯಗಳನ್ನು ಮಾಡುವುದಿಲ್ಲ, ಅನ್ಯಾಯ ಮಾಡುವುದಿಲ್ಲ. ಒಬ್ಬವ ನ್ಯಾಯನಿಷ್ಠೆ ವ್ಯಕ್ತಿ ಇದ್ದಾನೆ, ಅನ್ಯಾಯದಿಂದ ನಡೆದುಕೊಳ್ಳೋಲ್ಲ ಅನ್ನೋದು ಗೊತ್ತಂದರೆ ರಾಮನ ಮ್ಯಾಗ ಅಷ್ಟು ವಿಶ್ವಾಸ ಇರ್ತದೆ. ಈ ನಮ್ಮ ಅಣ್ಣ ತಮ್ಮರ ಜಗಳದಾಗ ರಾಮನಿಂದ ಯಾವುದೇ ಅನ್ಯಾಯದ ಕಾರ್ಯ ನಡೆಯುವುದಿಲ್ಲ ಅನ್ನುವಂಥ ವಿಶ್ವಾಸ ವಾಲಿಯಲ್ಲಿರ್ತದೆ. ಅದನ್ನೇ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ರಾಮನ ಬಗ್ಗೆ ಚಿಂತಿಸಬೇಡ, ಸದ್ಗುಣಿ ಪಾಪ ಕಾರ್ಯ ಮಾಡಲಾರ. ನನ್ನ ಮೇಲಿನ ಪ್ರೀತಿದಿ ಹಿತವಚನ ನೀಡಿರುವೆ, ನನ್ನೆಲ್ಲ ಸಹಪತ್ನಿಯರೊಂದಿಗೆ ಮರಳು ಅಂತಃಪುರಕ್ಕೆ ಅಂತ ಹೇಳ್ತಾರೆ. ನೋಡು, ನನ್ನ ಮ್ಯಾಗಿದ್ದಂಥ ನಿನ್ನ ಕಾಳಜಿ ಏನಿದೆ, ಪತಿ ನಿಷ್ಠೆ ಏನಿದೆ, ಇದರಿಂದಾಗಿ ನೀ ಇಂಥ ಎಲ್ಲ ನನಗೆ ಸಲಹೆಗಳನ್ನು ಕೊಟ್ಟಿದೀಯಾ, ಒಳ್ಳೆಯದು ಕೊಟ್ಟಿದೀಯಾ, ನೀನು ಯಾವುದೂ ತಪ್ಪು ಮಾತಾಡಿಲ್ಲ, ಒಳ್ಳೆಯದಾಗಿದೆ, ಸ್ವೀಕಾರ ಮಾಡುವಂಥ ನಿನ್ನೂ ಸಲಹೆಗಳಿವೆ. ಆದರೆ ನಮ್ಮ ತಮ್ಮನ ನೋಡ್ಕೊಂಡು ನನಗನ್ನು ಸಹನ ಮಾಡೋಕ್ಕಾಗ್ತಾಯಿಲ್ಲ. ಅವನ ಯುದ್ಧಕ್ಕೆ ಕರೆದನ, ನಾನು ಯುದ್ಧ ಮಾಡ್ತೇನೆ, ಅದಕ್ಕೆ ನೀನೇನು ಮಾಡೋದಂದ್ರೆ, ಉಪರಾಣಿಗರೇನದಾರಲ್ಲ, ಅವನು ಸಹಪತ್ನಿಯರು ಭಾಳ ಜನ ಇರ್ತಾರೆ ಅವನಿಗೆ, ರಾಣಿಯರು, ಇವ್ರನ್ನೆಲ್ಲ ಕರ್ಕೋ, ನೀನೇನು ಮಾಡಿಬಿಡು, ಅಂತಃಪುರಕ್ಕೆ ಮರಳಿ ಹೋಗಿಬಿಡು, ನಾ ಇವನು ಯುದ್ಧ ಮಾಡಿ ಮುಗಿಸಿ ಬರ್ತೇನೆ ಅಂತ ಹೇಳ್ತಾನೆ. ಮಾಡಲಾರೆ ಅಪಾಯ ಯುದ್ಧದಲ್ಲಿ ನಾನು ಸುಗ್ರೀವ ಜೀವಕ್ಕೆ ಇನ್ನೊಂದು ಆಕಿಗೆ ಭರವಸೆ ಕೊಡ್ತಾನೆ. ನೀ ಸುಗ್ರೀವನ ಬಗ್ಗೆ ಹೇಳಾಕತ್ತೀಯ ತಮ್ಮ ಅಂಥೇಳಿ, ನನ್ನಲ್ಲಿಯೂ ಕರುಣೆ ಇದೆ, ನಾನು ಹೊಡಿತೀನ, ಅವನ ಜೀವಕ್ಕೆ ಅಪಾಯ ಮಾಡೋದನ್ನ ಕೊಲ್ಲುವುದಿಲ್ಲ. ಅವನು ವಾಲಿಯಲ್ಲಿ ಸುಗ್ರೀವನ ಕೊಲ್ಲಬೇಕು ಅನ್ನುವಂಥದ್ದು ಇಚ್ಛೆ ಇರೋಕ್ಕಿಲ್ಲ, ನಿರ್ಧಾರ ಇರೋಕ್ಕಿಲ್ಲ, ಅಂಥ ಕೆಟ್ಟ ಬುದ್ಧಿನೂ ಇರೋಕ್ಕಿಲ್ಲ. ಅವನು ಕೂಡ ಆಕಿಗೆ ಭರವಸೆ ಕೊಡ್ತಾನೆ, ನೀವು ಉಳಿದವರೆಲ್ಲ ಕರ್ಕೊಂಡು ಹೋಗಿಬಿಡು, ನಾವು ಕೂಡ ಯುದ್ಧ ಮಾಡ್ತಾನೋ, ಅವನು ಏನು ಅವಂಗೆ ಆಶಯದಲ್ಲ ಅದನ್ನು ತೀರ್ಸನ ಅವಂದ, ಆದರೆ ಅವನಿಗೆ ಯಾವ ಪ್ರಕಾರ ಯಾವ ರೀತಿಯಲ್ಲಿ ಅವನ ಜೀವಕ್ಕೆ ಅಪಾಯ ಆಗದಂಗೆ ನಾನು ನೋಡ್ಕೊಳ್ತೇನೆ, ಅಂದರೆ ಅವನ ಪ್ರಾಣನ ತೆಗೆಯುವುದಿಲ್ಲ ಅನ್ನುವಂಥ ಭರವಸೆಯನ್ನು ವಾಲಿ ತಾರಾಳಿಗೆ ಕೊಡ್ತಾನೆ. ಅವನಲ್ಲಿಯ ಅಜ್ಞಾನವನ್ನು ಓಡಿಸುವೆ. ನಾ ಯಾಕೆ ಹೊಂಟೇನಂದ್ರೆ ಅವನಿಗೆ ಪನಿಷ್ಮೆಂಟ್ ಕೊಡೋಕೆ, ದಂಡಿಸ್ಲಿಕ್ಕೆ ಹೊಂಟೇನು. ಅವನಲ್ಲಿ ಅಜ್ಞಾನ ಇದೆ, ಮತ್ತು ಅವನಲ್ಲಿ ಸೊಕ್ಕು ಬಂದಿದೆ, ಅಜ್ಞಾನ ಇದೆ, ಅವುಗಳನ್ನು ಮುರಿಸಲುವಾಗಿ ಅವನಿಗೆ ಯುದ್ಧಕ್ಕೆ ಹೊಂಟಿದ್ದಾನೆ, ಅವನು ಕೊಲ್ಲಬೇಕಂತ ಹೊಂಟಿಲ್ಲ ಅಂಥೇಳಿ ಸ್ಪಷ್ಟವಾಗಿ ವಾಲಿ ತಾರಾಳಿಗೆ ಹೇಳ್ತಾನೆ. ಗಿಡ ಕೈ ಮುಷ್ಟಿಯಿಂದ ಹೊಡೆಯುವೆ, ಅವನ ಅದರಿಂದ ಬಿಡೋಕೆ ಹೋಗೋದಿಲ್ಲ, ಬರೀ ನನ್ನ ಕೈಯಿಂದ ಬಿಡ್ತೀನೋ, ಭಾಳ ಅಂದರೆ ಗಿಡ ಬೇಣಿಂದ ಇರ್ತಲ್ಲ, ಕಿತ್ತು ಗಿಡಗಳಿಂದ ಟೊಂಗೆಯಿಂದ ಬಿಡ್ತೀನೋ. ಇಲ್ಲಿ ಒಂದು ವಿಶೇಷ ತಮ್ಮೊಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ.
ವಾಲಿ ಮತ್ತು ಸುಗ್ರೀವರ ನಡೆದಂಥ ಯುದ್ಧದಲ್ಲಿ ಎಲ್ಲಿಯೂ ಗದೆಯ ಪ್ರಯೋಗ ಆಗುವುದಿಲ್ಲ. ಗದೆಯ ಬಗ್ಗೆ ಎಲ್ಲಿಯೂ ಉಲ್ಲೇಖ ಈ ಕಿಷ್ಕಿಂಧ ಕಾಂಡದಲ್ಲಿಲ್ಲ. ಹನುಮನಲ್ಲಿಯೂ ಇಲ್ಲ. ಗದೆಯ ಬಗ್ಗೆ ಇಲ್ಲಿ ಎಲ್ಲಿಯೂ ಪ್ರಯೋಗದ ಶಬ್ದದ ಇಲ್ಲೇ ಇಲ್ಲ. ಇಲ್ಲಿ ಇವರಿಬ್ಬರು ನಡುವೆ ಯುದ್ಧ ಆಗಬೇಕಾದ್ರೆ ಏನಾಗುತ್ತೆ, ಮುಷ್ಟಿ ಯುದ್ಧ ಆಗ್ತಿರ್ತಾರೆ. ಭಾಳ ಸೈಡಿಗಿದ್ದಂಥ ಬಂಡೆಗಳನ್ನು ಎತ್ತಿ ಒಗಿತಿರ್ತಾರೆ, ಕಲ್ಲುಗಳನ್ನು ಎತ್ತಿ ಒಗಿತಿರ್ತಾರೆ, ಗಿಡ ಮರಗಳನ್ನು ಕಿತ್ತು ಹೊಡೆದು. ಇದನ್ನು ಬಿಟ್ಟರೆ ಗದೆಯ ಪ್ರಯೋಗ ಇಲ್ಲ. ನಾವು ಎಲ್ಲ ರಾಮಾಯಣದಾಗೂ ನೋಡ್ತೇವೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕಿಷ್ಕಿಂದ ತೋರಿಸ್ಕೊಂಡು ಎಲ್ಲರೂ ಹೆಗಲ ಮೇಲೆ ಒಂದು ಗದೆ ಇಟ್ಕೊಂಡನ್ನು ಕ್ಯಾರೆಕ್ಟರ್ಗಳನ್ನು ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ಅಂಥದ ಇಲ್ಲಿ ಈ ವಾಲ್ಮೀಕಿ ರಾಮಾಯಣದಲ್ಲಿ ಆ ಗದೆಯ ಪ್ರಯೋಗ ಇಲ್ಲ, ಗದಾ ಪ್ರಯೋಗಗಳು ಇಲ್ಲ. ಇಲ್ಲಿಯೂ ಕೂಡ ಅವನು ಹೇಳ್ತಾನೆ, ಗಿಡದಿಂದ ಬಿಡ್ತೀನಿ ಅವ್ನು ಕಟ್ಟಿಗೆ ಮರದಿಂಬಗಳಿಂದ ಬಿಡ್ತೀನ, ಕೈಯಿಂದ ಬಡದು ಅವನಿಗೆ ಬುದ್ಧಿ ಕಲಿಸ್ತಾನೆ ಅಂತ ಹೇಳ್ತಾನೆ. ಅವನಲ್ಲಿ ಸಹಿಸುವ ಬಲ ಇರುವ ತನಕ ಎಲ್ಲಿ ತನಕ ಬಿಡ್ತೀನಿ ಅವನಂದ್ರೆ ಸಹಿಸುವ ಬಲ ಇರ್ತಾನೆ. ಪೆಟ್ಟನ್ನು ಸಹಿಸೋ ತನಕ ಅವನಲ್ಲಿ ಏನು ಬಲ ಇರ್ತದಲ್ಲ ಅಲ್ಲಿ ತನಕ. ನನ್ನ ಪೆಟ್ಟನ್ನು ಸಹಿಸಲಾರಕ ಮಟ್ಟಕ್ಕೆ ಇಳಿದಂದ್ರೆ ಅಂದರೆ ಭಾಳ ಕ್ಷೀಣ ಆದಪ್ಪ ಅಂದರೆ ಅವಾಗ ಬಿಡುವುದಿಲ್ಲ, ಅವನು ಬಿಡ್ತಾನೆ. ಅವನಿಗೆ ಯಾವುದೂ ಪ್ರಾಣಘಾತಕ ಕೆಲಸ ಮಾಡೋದಿಲ್ಲ, ಪ್ರಾಣ ಹೋಗುವಂಥ ಕೆಲಸ ನಾನು ಮಾಡುವುದಿಲ್ಲ ಅಂತ ಹೇಳ್ತಾನೆ. ಓ ತಾರ, ಸುಗ್ರೀವನಿಗೆ ಹಾನಿ ಮಾಡವು ನನ್ನ ಹೊಡೆತ. ನಾನೇನೇ ಅಷ್ಟೇ ಬರೆದರೂ ಕೂಡ ಅವು ಯಾವ ನನ್ನ ಹೊಡೆತಗಳು ಸುಗ್ರೀವನಿಗೆ ಪ್ರಾಣ ಹಾನಿ ಮಾಡುವುದಿಲ್ಲ. ನಾನೇನೇ ಬರೆದರೂ ಪ್ರೇಮದಿಂದ ಬಿಡ್ತೇನೆ. ಯಾಕೆ ಬಿಡ್ತಾ ಇದ್ದೇನೆ ಅವನಿಗೆಂದರೆ ಅವನಿಗೆ ಬುದ್ಧಿ ಕಲಿಸೋ ಸಲುವಾಗಿ ನಾನು ಈ ಕೆಲಸ ಮಾಡ್ತೇನೆ. ಅದಕ್ಕೆ ಅವನಿಗೇನು ನಾನು ಕೆಟ್ಟದನ್ನು ಬಯಸುವುದಿಲ್ಲ ಅಂಥೇಳಿ ತಾರಾಳಿಗೆ ಹೇಳ್ತಾನೆ. ನನ್ನ ಉಪದೇಶ, ನಿನ್ನ ಪ್ರೀತಿ ನನಗೆ ಬೇಕು. ನೀ ಈಗ ಹೆಂಗೆ ಉಪದೇಶ ಕೊಟ್ಟಿಲ್ಲ, ಜೀವನದುದ್ದಕ್ಕೂ ಇಂಥ ನನಗೆ ಉಪದೇಶ ಬೇಕು. ಜೀವನದುದ್ದಕ್ಕೂ ನಿನ್ನ ಪ್ರೀತಿ ಬೇಕು. ನಿನ್ನ ಪ್ರೀತಿಗಾಗಿ ನೀನು ಉಪದೇಶಕ್ಕೆ ನಾನು ಜೀವ ಅಂತ ಹೇಳ್ತೇನೆ. ನನ್ನ ಬಗ್ಗೆ ನೀನು ಕಾಳಜಿ ಮಾಡೋಕ್ಕೆ ಹೋಗಬೇಡ, ನಾನು ಅವನಿಗೆ ಬುದ್ಧಿ ಕಲಿಸಿ ಬರ್ತೇನೆ ಅಂತ ಹೇಳ್ತಾನೆ. ಮರಳಿ ಹೋಗು ಹೂವಿನ ಹಾರದೊಂದಿಗೆ ಬಾ. ಈಗ ಉಳಿದವರೆಲ್ಲ ಉಪರಾಣಿಗರನ್ನು ಕರ್ಕೊಂಡು ಹೋಗುವ ಮುಂದೆ ಬರೋ ಕಾಲಕ್ಕೆ ಅವನು ನಿನ್ನ ಸೋಲಿಸ್ತಿಲ್ಲ. ಬರೋ ಕಾಲಕ್ಕೆ ನನ್ನ ಸ್ವಾಗತ ಮಾಡಿಸಲ್ಲ, ನೀವೆಲ್ಲರೂ ಕೈಯಾಗ ಹಾರ ಹಿಡ್ಕೊಂಡು ಬಂದು ಬಿಡ್ರಿ. ನನ್ನ ತಮ್ಮನ ಸೋಲಿಸಿ ಬರುವೆ. ನಾನು ಸೋಲಿಸಿ ಬರ್ತೇನೆ. ನನ್ನ ಅಲ್ಲಿ ನೀವು ಕಿಷ್ಕಿಂಧದ ದ್ವಾರದ ಮಧ್ಯೆ ಮತ್ತೆ ನಮ್ಮನ್ನು ಕಾಯಿರಿ ನೀವು ಅಂಥೇಳಿ ತಾರಾಳಿಗೆ ವಾಲಿ ಹೇಳ್ತಾನೆ. ಸುಭಾಷಿಣಿ ತಾರ ಹತ್ತಿಕ್ಕಿಕೊಂಡು ದುಃಖ ಮನದಲ್ಲಿ ಅಪ್ಪಿಕೊಂಡಳು ವಾಲಿನ ಗೌರವ ಸಲ್ಲಿಸಿ. ಆಕೆಗೆ ಭಾಳ ದುಃಖ ಅನ್ನಿಸ್ತದೆ. ಅವಾಗ ದುಃಖದಿಂದ ಹೋಗಿ ವಾಲಿಯನ್ನು ಅಪ್ಕೊಳ್ತಾಳೆ. ದುಃಖದಾಗ ಮುಳುಗಿದಾಕಿದ್ದು ಅದು ಕೊನೆ ಅಪ್ಪಿಗೆ ಅಂತ ಅನ್ನಿಸ್ತಿದೆ. ಅಪ್ಕೊಂಡಾಕೆ ಅವಳು ಅವನಿಗೆ ಕೊನೆಯ ಗೌರವವನ್ನು ಸಲ್ಲಿಸ್ತಾಳೆ. ಸವತಿಯರೊಂದಿಗೆ ಸೇರಿದಳು ತಾರ ಅಂತಃಪುರ ಯಶ ಕೂರುತ್ತಾ ವಾಲಿಗೆ ದುಃಖಿಸುತ್ತಾ. ಒಂದು ಕಡೆ ಅಳಾತಳು, ಇನ್ನೊಂದು ಕಡೆಗೆ ವಾಲಿಗೆ ಶುಭ ಕೋರ್ತಾ ಇದ್ದಳು. ಮತ್ತು ತನ್ನೇನು ಸಹರಾಣಿಯರಿದ್ದಳು, ಉಪರಾಣಿಯರಿದ್ದಳು, ಅವ್ರ ಜೊತೆಗೆ ಅವಳು ಅಂತಃಪುರವನ್ನು ಸೇರ್ತಾಳೆ. ತಾರಾ ಅತ್ತ ಸಹರಾಣಿಯರೊಂದಿಗೆ ಅಂತಃಪುರ ಸೇರಿದಂತೆ ಇತ್ತ ಹಾವಿನಂತೆ ಬುಸ್ಕೊಡುತ್ತಾ ನಡೆದ ವಾಲಿ. ಆಕೆ ಉಳಿದವ್ರನ್ನೆಲ್ಲ ಕರ್ಕೊಂಡು ಅಂತಃಪುರಕ್ಕೆ ಹೋಗ್ತಾಳೆ. ಇತ್ತು ವಾಲಿ ಹೆಂಗೆ ಹಾವು ಬುಸ್ಗುಡ್ತಾ ಬರ್ತದಲ್ಲ ಹಂಗೆ ಬುಸ್ಗುಡುತ್ತಾ ಸುಗ್ರೀವನತ್ತ ಬಂದ. ಹುಡುಕುತ್ತಾ ನೋಡಿದ ವೈರಿಗಳ ಅತ್ತ ಇತ್ತ ವಾಲಿ. ಅಷ್ಟೇ ಅಲ್ಲ, ಯಾರು ಎಲ್ಲೆಲ್ಲಿ ಅಡಿಯಾರು ನೋಡಬೇಕಂತ ಆ ಕಡೆ ಈ ಕಡೆ ಎಲ್ಲ ನೋಡಕ್ಕಂತ ವಾಲಿ. ವೈರಿಗಳ ಅತ್ತ ಇತ್ತ ವಾಲಿ. ಯುದ್ಧಕ್ಕೆ ಸಿದ್ಧನಾದ ಸುವರ್ಣ ವಸ್ತ್ರದಲ್ಲಿ ಕಂಡ ಸುಗ್ರೀವ ಏನು ಮಾಡಿದ್ದ, ಸುವರ್ಣ ಹೊನ್ನಿನ ಬಂಗಾರದ ರೂಪ ಇರಲಿಲ್ಲ, ಹಂತ ಒಂದು ಸುವರ್ಣ ವಸ್ತ್ರವನ್ನು ಹಾಕ್ಕೊಂಡು ಯುದ್ಧಕ್ಕೆ ಬಂದ ನಿಂತಿದ್ದವ. ಸುಗ್ರೀವನ್ ನೋಡ್ತಾನೆ. ನಡುಕಟ್ಟು ಬೀಗೊಳಿಸಿ ಮುಷ್ಟಿಗಳನ್ನು ಬಲಪಡಿಸಿ ಸುಗ್ರೀವನೊಂದಿಗೆ ಯುದ್ಧಕ್ಕೆ ಮುಂದಾದ ವಾಲಿ. ಹುಣ್ಣಿಮೆ ಬೆಳಕಿನಲ್ಲಿ ಅವರಿಬ್ಬರು ಯುದ್ಧ ನಡೆದಾಗ ಅವತ್ತು ಹುಣ್ಣಿಮೆ ಇತ್ತು. ಹುಣ್ಣಿಮೆ ಬೆಳಕಿದಾಗ ಇಬ್ಬರ ಮಧ್ಯೆಯೂ ಮುಷ್ಟಿ ಕಾಳಗ ಶುರುವಾಗ್ತದೆ. ಯುದ್ಧಕ್ಕೆ ಮುಂದಾದ ವಾಲಿ ಹುಣ್ಣಿಮೆ ಬೆಳಕಿನಲ್ಲಿ. ಕೊರಳಲ್ಲಿ ಗಜಹುಹಾರ ಬಿಗಿ ಮುಷ್ಟಿಯಿಂದ ವಾಲಿಯತ್ತ ಮುಗಿಬಿದ್ದ ಸುಗ್ರೀವ ಯುದ್ಧಕ್ಕಾಗಿ. ಕೊಳ್ಳಾಗ ಗಜಹಾರ ಇತ್ತು, ಗಜಪುಷ್ಪದ ಹಾರ ಇತ್ತು. ಅದನ್ನು ಹಾಕ್ಕೊಂಡು ಅವನು ಕೂಡ ತನ್ನ ಇದನ್ನೆಲ್ಲ ನಡಕಟ್ಟನ್ನು ಗಟ್ಟಿಗೊಳಿಸ್ಕೊಂಡು ಬಿಗಿ ಮುಷ್ಟಿಯಿಂದ ಅಣ್ಣನೊಂದಿಗೆ ಯುದ್ಧಕ್ಕೆ ಇಳಿತಾನೆ. ಯುದ್ಧ ನಿಪುಣ ಸಿಟ್ಟಿಗಣ್ಣಿನ ವಾಲಿ ನೋಡಿದ ಸುಗ್ರೀವನಿಗೆ. ಯುದ್ಧದಾಗೂ ಸಾಕಷ್ಟು ನಿಪುಣ ಇರ್ತಾನೆ. ಕೋಪ ಬಂದಿರ್ತದೆ ಸುಗ್ರೀವ. ಕೋಪದಿಂದ ಅವನನ್ನು ನೋಡ್ತಾ ಹೀಗೆ ಹೇಳ್ತಾನೆ. ನುಡಿದ ಸುಗ್ರೀವನಿಗೆ, ನಿನ್ನ ಹೊಡೆದುರುಳಿಸುವ ತನಕ ನನ್ನ ಮುಷ್ಟಿ ಬಿಚ್ಚುವುದಿಲ್ಲ. ಈಗೇನು ಮುಷ್ಟಿ ಹಿಡ್ಕೊಂಬಂದಿನಲ್ಲ, ನಿನ್ನ ಬಡದ ನೆಲ ಕುಳಿಸೋ ತನಕ ನೀ ಮುಷ್ಟಿ ಬಿಚ್ಚುವುದಿಲ್ಲ ನಾನು ಅಂತ ಹೇಳ್ತಾನೆ.
ಸುಗ್ರೀವನ ತಲೆಯ ಮೇಲೆ ಏಟು ಇಟ್ಟು ವಾಲಿ ರಂಧ್ರಗಳಿಂದ ರಕ್ತ ಸುರಿಸಿತು. ಸುಗ್ರೀವನ ಎರಡು ಮುಷ್ಟಿಯಿಂದ ತಲೆ ಮ್ಯಾಗ ಹೊಡಿತಾನ. ಅವಾಗ ಅವನ ಕಿವ್ಯಾಗಿಂದ, ಮೂಗಿನಿಂದ, ಬಾಯಿಯಿಂದ ಎಲ್ಲ ರಂಧ್ರಗಳಿಂದ ರಕ್ತ ಸುರಲಿಕ್ಕೆ ಶುರುವಾಗ್ತದೆ. ಸುಗ್ರೀವನ ರಂಧ್ರಗಳಿಂದ ರಕ್ತ ಸುರಲಿಕ್ಕೆ ಶುರುವಾಗ್ತದೆ. ಏಟು ಕೊಟ್ಟ ಸಿಡಿಲು ಬೆಟ್ಟಕ್ಕೆ ಅಪ್ಪಳಿಸಿದಂಥ ಅವನ ಏಟು ಹೆಂಗಿತ್ತಪ್ಪ ಅಂದ್ರೆ, ಯಾವ ರೀತಿ ಸಿಡಿಲು ಬಂದು ಬೆಟ್ಟಕ್ಕೆ ಅಪ್ಪಳಿಸಿದಾಗ ಬೆಟ್ಟ ಹೆಂಗೆ ನಡಕ್ತದಲ್ಲ, ಒಂದು ನಮನೆ ಸುಟ್ಟ ಬೆಂಕಿ ಎತ್ತಿದ ಗಾಯಗತೆ ಕಾಣಿಸಲ್ಲ, ಹಂಗೆ ಇವನು ಹೊಡೆತಕ್ಕೆ ಎಲ್ಲ ಕಡೆಯಿಂದ ರಕ್ತ ಚಿಮ್ಮಾಕಿ ಹಿಡಿಯುತ್ತದೆ. ಸುಗ್ರೀವನ ಏಟಿಗೆ ರಂಧ್ರಗಳಿಂದ ರಕ್ತ ಸುರಿಸುತ್ತಾ ಸುಗ್ರೀವ ಸಿಟ್ಟಿನಿಂದ ಗಿಡ ಕಿತ್ತು ಸುಗ್ರೀವ ವಾಲಿಗೆ ಏಟು ಕೊಟ್ಟ. ಸಿಡಿಲು ಬೆಟ್ಟಕ್ಕೆ ಅಪ್ಪಳಿಸಿದಂತೆ ಇವನು ತಿರುಗಿ ಒಂದು ಏಟು ಕೊಡ್ತಾನೆ. ಅಲ್ಲೇ ಬಾಜು ಗಿಡ ಇರ್ತದೆ, ಗಿಡ ಕಿತ್ಕೊಂಡು ಅವನು ಇವನು ಹೊಡಿತಾನೆ. ಇವನು ಹೆಂಗಿತ್ತಪ್ಪ ಅಂದ್ರೆ, ಇದು ಯಾವ ರೀತಿ ಸಿಡಿಲು ಬೆಟ್ಟಕ್ಕೆ ಹೊಡಿತದಲ್ಲ ಆ ರೀತಿಗೆ ಹಂಗೆ ಸೊಪ್ಪಳು ಬರ್ತದೆ, ವಾಲಿಗೆ ಹೊಡಿತಾನೆ. ಸುಗ್ರೀವನ ಏಟಿಗೆ ವಾಲಿ ನಿಂತ ಮೊಳಗದೆ ನಿಂತ ಮುರಿದ ಹಡಗಿನಂತೆ. ನೋಡಿ ಇಲ್ಲಿ ಮತ್ತು ವಾಲ್ಮೀಕಿಯವರು ಅಲಂಕಾರದ ಗರಿಮೆಯನ್ನು ನೋಡಿ, ಅವೇನು ಶಿಟ್ಲೆ ಗಿಡ ಕಿತ್ಕೊಂಡು ಏನು ವಾಲಿಗೆ ಹೊಡಿತಾನಲ್ಲ, ವಾಲಿ ಹೆಂಗೆ ನಿಲ್ತಾನದ, ಹಡಗ ಮುರಿದಿರ್ತದ, ಮುರಿದ್ರು ಕೂಡ ಮುಳುಗದ ಹೆಂಗೆ ನಿಂತಿರ್ತದಲ್ಲ ಹಂಗೆ ಏಟು ತಿಂದು ನಿಲ್ತಾನ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಹಡಗುಗಳ ಪ್ರಯೋಗ, ಹಡಗ ಸಮುದ್ರದಾಗ ಯಾವುದೋ ಬಿರುಗಾಳಿಯಿಂದನೋ ಅಥವಾ ಬಂಡೆಗೆ ಹಾಯುವುದರಿಂದನೋ ಯಾವುದೋ ಒಂದು ಕಾರಣದಿಂದಾಗಿ ಹೇಗೆ ಮುರ್ಕೊಂಡು ನಿಂತಿರ್ತಾವಲ್ಲ ಹಡಗ, ಅಂದ್ರೆ ಆ ವೇಳೆದಾಗ ಹಡಗುಗಳ ಪ್ರಯೋಗ ಇತ್ತು. ಅದನ್ನೇ ಇಲ್ಲಿ ವಾಲ್ಮೀಕಿಯವರು ವಾಲಿಗೆ ಏಟು ತಿಂದ ವಾಲಿಗೆ ಹೋಲಿಸ್ತಾರೆ, ಮುರಿದ ಹಡಗಿನಂತೆ ಹೋಲಿಸ್ತಾರೆ. ಮುಳುಗದೆ ನಿಂತ ಮುರಿದ ಹಡಗಿನಂತೆ ಎರಡು ಗರುಡುಗಳ ಕಾದಾಡಿದರು ಸುಗ್ರೀವ ಮತ್ತು ವಾಲಿ. ಎರಡು ಗರುಡುಗಳ ಬಗ್ಗೆ ಹೋರಾಟ ಯಾವಾಗ ಯುದ್ಧ ನಡೀತಿರ್ತಲ್ಲ ಗರುಡ ಪಕ್ಷಿಗಳ ಮಧ್ಯೆ, ಹಂಗೆ ಇಬ್ಬರು ಎರಡು ಗರುಡ ಪಕ್ಷಿ ಇದ್ದಂಗೆ ಇರ್ತಾರೆ. ಇವ್ರ ನಡುವು ಕೂಡ ಅದೇ ರೀತಿಯಲ್ಲಿ ಕಾದಾಟ ನಡೀತಿದೆ. ಮೋಡಗಳಂತೆ ಗರ್ಜಿಸುವ ಭಯಾನಕ ಕಾಲ ಕಂಡು ಅರಣ್ಯದಲ್ಲಿ ವಾನರರು ಭಯಭೀತರಾದರು. ಇವ್ರ ನಡುವು ಬೀಳುವಂಥ ಹೊಡೆದಾಟ ಇವ್ರಿಗೆ ಎತ್ತಿ ಒಗಿದು ಅಪ್ಪಳಿಸು, ಈ ಸದ್ದು ಗದ್ದಲೆ ಎಲ್ಲ ಕೇಳಿಕೊಂಡು ಅವು ಸುತ್ತಮುತ್ತಿದ್ದಂಥ ವಾನರರೆಲ್ಲ ಹೆದರ್ಕೊಂಡು ಆ ಕಡೆ ಈ ಕಡೆ ಭಯಭೀತರಾಗಿ ಜಿಗಿದಾಡಕ್ಕೆ ಶುರು ಮಾಡ್ತಾರೆ. ದಣಿದು ಸಹಾಯಕ್ಕಾಗಿ ಅರಸಿದ ರಾಮನ ಸುಗ್ರೀವ. ಯುದ್ಧ ಹಂಗೆ ಕಂಟಿನ್ಯೂಸ್ ನಡೀತಿರ್ತದೆ. ಈ ಒಂದು ಶಕ್ತಿ ಕುಂದಾಗಿ ಹಿಡಿತಿರ್ತದೆ ಯಾರ್ದೋ ಸುಗ್ರೀವಂದ. ಅದಕ್ಕೆ ಅವಂತನ ರಾಮ್ ಎಲ್ಲಿದನೋ ಮಾರಾಯಣ, ಈಗ ನಂದು ಇದ್ದಷ್ಟು ಶಕ್ತಿನೂ ಮುಗಿಯಕ್ಕೆ ಬಂತು, ಇನ್ನು ನನ್ನ ಕೊಲ್ತಾನ ನನ್ನ ಅಂಥೇಳಿ ಅವಾಗ ರಾಮ್ ಎಲ್ಲಿದಾನ ಅಂಥೇಳಿ ಅವನ ಸಹಾಯಕ ಕಡೆ ಅರ್ಸಾಕ್ ಹಿಡಿತಾನೆ. ಸುಗ್ರೀವನ ಸನ್ನೆ ಕಂಡು ರಾಮ ಮರದಾಚೆಗಡೆ ನಿಂತಿರ್ತಾನೆ. ಸುಗ್ರೀವನ ಸನ್ನೆಯನ್ನು ಕಂಡು ನೋಡ್ತಾನೆ. ವಾಲಿಯತ್ತ ಗುರಿ ಇಟ್ಟ ಬಾಣ ಹೂಡಿದ ರಾಮ, ಹೆದೆ ವಿಗಿಸಿ ಬಿಟ್ಟ ಬಾಣ ವಾಲಿಯತ್ತ. ಅವ ಆ ಕಡೆಯಿಂದ ಒಂದು ಸದ್ಯ ಬಂದುಬಿಡ್ತದೆ. ಆ ಸದ್ಯ ನೋಡ್ಕೋತಾನೆ ಸುಗ್ರೀವಂದ. ರಾಮ ನಿಂತಿರ್ತಾನೆ ಗಿಡದ ಹಿಂದುಗಡೆಗೆ, ತನ್ನ ಸೆದೆ ಏರಿಸ್ತಾನೆ ಬಿಲ್ಲಿಗೆ, ಬಾಣ ಏರಿಸಿ ವಾಲಿಯತ್ತ ಗುರಿ ಹಿಡಿತಾನೆ. ಒಂದು ಬಾಣ ಬಿಟ್ಟ ನಂತರ ಅಲ್ಲಿ ಏನೇನು ಆಗ್ತಿದೆ, ಮತ್ತೇನು ಬೆಳವಣಿಗೆ ಆಗ್ತಾವೆ, ಮತ್ತೇನು ಸಮಾಧಾನ ನಡೆದಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.